ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ? ಏನು ತುಂಬ್ತಾ ಇದ್ದೀರಾ? ಏನು ತಿರುಗಿಸ್ತಾ ಇದ್ದೀರಾ? ಎಷ್ಟು ಬ್ಯಾಕ್ ಹೋಗ್ತಾ ಇದ್ದೀರಾ? ನಿಮ್ಮ ಮೈಂಡಲ್ಲಿ ಏನೇನು ಬರ್ತಾ ಇದೆ? ನನಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ, ನನ್ನ ಜೀವನದಲ್ಲಿ ಕಷ್ಟನೇ ತುಂಬಿದೆ, ನನ್ನ ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ನನಗೆಲ್ಲರೂ ಮೋಸ ಮಾಡ್ತಾರೆ, ಯೂಸ್ ಮಾಡ್ಕೋತಾರೆ, ನಾನು ಯಾರಿಗೂ ಇಷ್ಟ ಆಗಲ್ಲ, ಜೀವನ ಬೇಜಾರಾಗಿದೆ. ಏನು ಅಪರ್ಮ್ ಮಾಡ್ತಾ ಇದ್ದೀರಾ? ನಿಮ್ಗೆ ನೀವು ಏನು ಹೇಳ್ಕೊತಾ ಇದ್ದೀರಾ? ನಿಮ್ಮ ಈ ರೀತಿಯ ಕಷ್ಟದ ಜೀವನಕ್ಕೆ ನೀವೇ ಕಾರಣ ಅನ್ನೋ ಅರಿವು ನಿಮಗಿದೆಯಾ? ಅರಿವಿರಲ್ಲ. ಅರಿವಿದ್ದಿದ್ರೆ ನೀವು ಐ ಆಮ್ ದ ಬೆಸ್ಟ್, ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ಕೊತಾ ಇದ್ರಿ. ನಾವು ಈ ವಿಡಿಯೋದಲ್ಲಿ ನನ್ನ ತಲೆ ತುಂಬ ನೆಗೆಟಿವ್ ಯೋಚನೆ ಓಡ್ತಾ ಇದೆ, ತಲೆ ಕೆಟ್ಟು ಹೋಗಿದೆ, ಈ ರೀತಿ ಅಪರ್ಮೇಷನ್ ಏನು ಮಾಡ್ತಾ ಇದ್ದೀರೋ ಅದನ್ನು ನಾನು ಖುಷಿಯಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ, ನಾನು ಸುಖವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅನ್ನೋ ಕಡೆ ಶಿಫ್ಟ್ ಮಾಡೋಣ. ಈಗ ನಾವು ಬದುಕ್ತಾ ಇರೋ ಜೀವನ ಏನಿದೆ ಅದು ನಮ್ಮದೇ ಯೋಚನೆಗಳ ಫಲ. ನಮ್ಮ ತಲೆಯಲ್ಲಿ 22,000 ಯೋಚನೆ ಓಡ್ತಾ ಇರ್ತವೋ, ಅದರಲ್ಲಿ ಅರ್ಧ ರಿಪಿಟೇಟಿವ್, ಅರ್ಧ ಪಾಸ್ಟ್, ಫ್ಯೂಚರ್, ಈ ರೀತಿ ಸುತ್ತ ಹೊಡಿತಾ ಇರ್ತದೆ. ನಾವಿಲ್ಲಿ ಅಫರ್ಮೇಷನ್ ಅಂದರೆ ಯೋಚನೆ, ಹೊಸ ಯೋಚನೆಗಳನ್ನು ನಮ್ಮ ಮೈಂಡಲ್ಲಿ ಬಿತ್ತಬೇಕು, ಆವಾಗ ಅದರ ಫಲ ಚೆನ್ನಾಗಿರ್ತದೆ. ನೀವೇನೀಗ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂತ ಏನು ಜಪ ಮಾಡ್ತಾ ಇದ್ದೀರಾ, ಅದರ ಬದಲಿಗೆ ನಾನು ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಂಡ ತಕ್ಷಣ ನನಗೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ತಲೆ ದಿಮ್ಮ ಮೇಲೆ ತಲೆ ಇಟ್ಟ ತಕ್ಷಣ ನನಗೆ ನಿದ್ದೆ ಬರ್ತಾ ಇದೆ, ಈ ರೀತಿ ಅಪರ್ ಮಾಡ್ಕೋಬೇಕು. ಪರಿಣಾಮ ಏನಾಗ್ತದೆ? ನಿದ್ದೆ ಬರಲೇಬೇಕು. ನನಗೆ ಹುಷಾರಿಲ್ಲ, ಸೊಂಟ ನೋವು, ತಲೆನೋವು ಅನ್ನೋದ್ರ ಬದಲಿಗೆ ನಾನು ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ ಅಂತ ಅಂದ್ಕೋಬೇಕು. ಪರಿಣಾಮ ನೀವು ಆರೋಗ್ಯವಾಗಿರ್ತೀರ. ನಾನು ಬಡವ, ನನ್ನ ಜೀವನದಲ್ಲಿ ಕಷ್ಟ ಇದೆ ಅನ್ನೋದ್ರ ಬದಲಿಗೆ ನಾನು ಶ್ರೀಮಂತ, ನನ್ನ ಜೀವನ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ. ಅದನ್ನೇ ರಿಪೀಟಾಗಿ ಹೇಳ್ತಾ ಬನ್ನಿ, ಅದನ್ನು ತಲೆಯಲ್ಲಿ ತುಂಬಿಕೊಳ್ಳಿ. ಆವಾಗಲೇ ಅದು ನಮ್ಮ ನಿಜ ಜೀವನದಲ್ಲಿ ಘಟಿತ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೊಬ್ಬರು ಫೋನ್ ಮಾಡಿದರು, ಡಿಪ್ರೆಷನಲ್ಲಿದ್ದೀನಿ, ತಲೆ ತುಂಬ ನೆಗೆಟಿವ್ ಯೋಚನೆ ಓಡ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆ ನಾನು ಅವರಿಗೆ ಅಫರ್ಮೇಷನ್ ಮಾಡಿ ಈ ರೀತಿ ಮಾಡಿ ಅಂತ ಹೇಳಿದ್ದೆ. ಮಾರನೇ ದಿವಸನೇ ಫೋನ್ ಮಾಡಿದರು, ಏನು ಯೂಸ್ ಆಗಿಲ್ಲ, ಎಲ್ಲ ಮಾಡಿ ನೋಡಿದೆ ಅಂತ. ಅಂದರೆ ನೀವು ಎಷ್ಟು ದಿವಸದಿಂದ, ಎಷ್ಟು ತಿಂಗಳಿಂದ, ಎಷ್ಟು ವರ್ಷದಿಂದ ಬರೀ ನೆಗೆಟಿವ್ ಯೋಚನೆಗಳನ್ನು ತುಂಬಿಕೊಂಡು ಒಂದು ದಿವಸದಲ್ಲಿ, ಅದರಲ್ಲೂ 10 ನಿಮಿಷ ಪಾಸಿಟಿವ್ ಅಫರ್ಮೇಷನ್ ಮಾಡಿ ಜೀವನ ಸರಿಯಾಗಿ ಆಗ್ಬಿಡ್ಬೇಕು ಅನ್ನೋದು ಎಷ್ಟು ಸರಿ ಅಲ್ವಾ? ಅದನ್ನು ರಿಪೀಟಾಗಿ ಹೇಳ್ತಾ ಇರಬೇಕು. ಅಟ್ಲೀಸ್ಟ್ 21 ಡೇಸ್, 21 ದಿವಸ ಆದರೂ ಮಾಡಿ ನೋಡಬೇಕು. ಆವಾಗಲೇ ಅದಕ್ಕೇನು ರಿಸಲ್ಟ್ ಸಿಗಬೇಕು ಅದು ಸಿಗ್ತದೆ. ಅಫರ್ಮೇಷನು, ಲಾ ಆಫ್ ಅಟ್ರಾಕ್ಷನ್ನು ವರ್ಕ್ ಆಗಲ್ಲ ಅಂತಾರೆ. ಯಾಕಾಗಲ್ಲ ಗೊತ್ತಾ? ಅವರು 10% ಪಾಸಿಟಿವ್ ಅಫರ್ಮೇಷನ್ ಕೊಟ್ಟು ಬಾಕಿ 90% ನೆಗೆಟಿವೇ ಹೇಳ್ಕೊಂಡು ತಿರುಗಾಡ್ತಾ ಇರ್ತಾರೆ. ಯಾರಾದರೂ ನಿಮಗೆ ಕಷ್ಟನ ಅಂದರೆ ಸಾಕು, ಇವರು 10 ಸೇರಿಸಿ ಹೇಳ್ತಾರೆ, ಕಷ್ಟ ಹೇಳ್ಕೊತಾರೆ. ಒಬ್ರಿಗೆ ಫೋನ್ ಮಾಡಿ ಮಾತಾಡ್ತಾರೆ, ಅವ್ರ ಜೊತೆ ಸಮಾಧಾನ ಆಗಿಲ್ಲ ಅಂದರೆ ಇನ್ನೊಬ್ರ ಜೊತೆ ಫೋನ್ ಮಾಡಿ ಅದೇ ಕಷ್ಟ ಹೇಳ್ಕೊಳ್ತಾ ಇರ್ತಾರೆ. ಏನು ಮ್ಯಾನಿಫೆಸ್ಟ್ ಆಗುತ್ತೆ? ಲಾ ಆಫ್ ಅಟ್ರಾಕ್ಷನ್ ಅಂತೂ ಕೆಲಸ ಮಾಡೇ ಮಾಡುತ್ತೆ, ಇವ್ರ ಜೀವನದಲ್ಲೂ ಮಾಡುತ್ತೆ. ಇವರು ಯಾವುದಕ್ಕೆ ಜಾಸ್ತಿ ಎನರ್ಜಿ ಕೊಟ್ಟಿದ್ದಾರೋ, ಇವರ ವೈಬ್ರೇಷನ್ ಏನಿದೆಯೋ ಅದೇ ಅವರಿಗೆ ಅಟ್ರಾಕ್ಟ್ ಆಗುತ್ತೆ. ಸಿಂಪಲ್ ವಿಚಾರ. ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತದೆ, ನೀವು ನಂಬಿದ್ರು, ನೀವು ನಂಬಿಲ್ಲ ಅಂದರೂ ಸಹ. ಬೇಕಾದರೆ ನೀವು ಇವತ್ತಿಂದನೇ ಟ್ರೈ ಮಾಡಿ ನೋಡಿ. ನಿಮ್ಗೇನು ಬೇಕು ಅದ್ರ ಬಗ್ಗೆ ಅಫರ್ಮೇಷನ್ ಮಾಡ್ಕೊಳ್ಳಿ. ನಿಮ್ಗೆ ಆರೋಗ್ಯ ಬೇಕಾ? ನಾನು ಆರೋಗ್ಯವಾಗಿದ್ದೀನಿ, ನಾನು ಹೆಲ್ದಿ ಆಗಿದ್ದೀನಿ ಅಂತ ಪದೇ ಹೇಳ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಹೇಳಿ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಹೇಳಿ, ಅಥವಾ ನಿಮ್ಮ ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನು ನೈಟ್ ಮಲ್ಕೋಬೇಕಾದ್ರೆ ಲೂಪಲ್ಲಿ ಹಾಕ್ಕೊಂಡು ಮಲ್ಕೊಳ್ಳಿ. ನಿಮ್ಮ ಮೈಂಡಲ್ಲಿ ಅದೇ ಕೇಳಿಸ್ತಾ ಇರಬೇಕು, ಐ ಆಮ್ ಹೆಲ್ದಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ಸೂಪರ್ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಈ ರೀತಿ ಅಪರ್ ಮಾಡಿ, ಖಂಡಿತವಾಗಿ ಪರಿಣಾಮ ಕಾಣ್ತದೆ. ಯಾಕೆಂದರೆ ನಮ್ಮ ಜೀವನದ ಶಿಲ್ಪಕಾರ ನಾವೇನು ಯೋಚನೆ ಮಾಡ್ತೀವೋ ಅದ್ರ ಪರಿಣಾಮನೇ ಈಗ ನಾವೇನಾಗಿದ್ದೀವೋ ಅದು. ನೀವು ಶ್ರೀಮಂತರಾಗಬೇಕು, ಆರೋಗ್ಯವಾಗಿರಬೇಕು, ನಿಮ್ಮ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಅದೇ ರೀತಿಯ ಅಫರ್ಮೇಷನನ್ನು ಕೊಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಅದು ಘಟಿಸಲಿಕ್ಕೆ ಸ್ಟಾರ್ಟ್ ಆಗುತ್ತದೆ.